जय भीम का नाम बोलो शुरू कर। ಬಹುಜನ ಮಹಾನ್ ಪುರುಷರುಗಳಿಗೆ ವಂದಿಸುತ್ತಾ ಇಂದು ಎಲ್ಲರಿಗೂ ಮನುಸ್ಮೃತಿ ದಹನದ ಶುಭಾಶಯಗಳನ್ನು ತಿಳಿಸುತ್ತಾ ನಾವು ಇಲ್ಲಿ ಬಂದಂಥ ಎಲ್ಲರನ್ನ ಪತ್ರಿಕಾ ಮಾಧ್ಯಮದವರೆಗೂ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ನಾನು ಜೈಭೀಮವನ್ನು ಸಲ್ಲಿಸುತ್ತಾ ನಾವು ನಿನ್ನೆ 23/12/2025 ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ SP ಸಾಹೇಬರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಕಾರಣ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ನಿರಂತರವಾಗಿ ಚಾಲ್ತಿಯಲ್ಲಿದೆ. ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಅಸ್ಪೃಶ್ಯತೆಯನ್ನು ತಡೆಯಬೇಕಾಗಿದೆ. ಇದನ್ನು ಬೀದರ್ ಜಿಲ್ಲಾಡಳಿತ ತಡೆಯಬೇಕು. ಮುಖ್ಯವಾಗಿ ಪೊಲೀಸ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಇದರಲ್ಲಿ ಪಾತ್ರ ವಹಿಸಬೇಕಾಗಿದೆ. ದಲಿತ ಸಮುದಾಯದ ಮೇಲಿನ ಶೋಷಣೆಯನ್ನು ನಿಲ್ಲಿಸಬೇಕಾಗಿದೆ. ಜಾಣಿ ಪೋತರಾಜ್ ವಿಷಯಗಳು ನಮ್ಮ ದಲಿತ ಸಮುದಾಯದ ಕಸುಬು ಅಲ್ಲ, ದಲಿತ ಸಮುದಾಯದ ಮೇಲಿನ ದೌರ್ಜನ್ಯವಾಗಿದೆ. ಈ ರೀತಿ ಶೋಷಣೆ ಮಾಡುವ ಜಾತಿವಾದಿಗಳು ಮೇಲ್ವರ್ಗದವರಾಗಿದ್ದಾರೆ. ದಲಿತ ಸಮುದಾಯದ ವ್ಯಕ್ತಿಗಳಿಗೆ ಮೋಡೆಯನ್ನು ನಂಬಿಸಿ ದೇವರ ಹೆಸರಿನಲ್ಲಿ ಶಾಪವೆಂಬ ಭಯವನ್ನು ಹುಟ್ಟಿಸಿ ಅವರ ವೇಷ ಬದಲಿಸಿ ಸರಾಯಿ ಕುಡಿಸಿ ಸಾರ್ವಜನಿಕ ಮಧ್ಯದಲ್ಲಿ ಅವರ ಮೇಲೆ ಮಾಡುವ ಶೋಷಣೆಯಾಗಿದೆ. ಯಾವುದೇ ಒಂದು ಗ್ರಾಮದಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ದಲಿತ ಸಮುದಾಯದ ಮೇಲೆ ನಿರಂತರ ದೌರ್ಜನ್ಯ, ದಬ್ಬಾಳಿಕೆ ಹಾಗೂ ಶೋಷಣೆ ಮತ್ತು ಅಸ್ಪೃಶ್ಯತೆ ಆಚರಣೆ ಆಗುತ್ತಲೇ ಇದೆ. ಬೀದರ್ ಜಿಲ್ಲಾ ಪೊಲೀಸರು ಇದನ್ನು ತಡೆಯಬೇಕು. ಆದರೆ ಪೊಲೀಸರು ಸಹಕರಿಸುತ್ತಿರುವುದು ಎಷ್ಟು ಸರಿ ಎಂಬುದು ನಮ್ಮ ಪ್ರಶ್ನೆಯಾಗಿದೆ. ದಲಿತ ಸಮುದಾಯದ ಮೇಲೆ ಮನುವಾದಿಗಳು ನಿರಂತರ ಶೋಷಣೆ ಮಾಡುತ್ತಾ ಬರುತ್ತವೆ. ದಲಿತ ಸಮುದಾಯದ ವ್ಯಕ್ತಿಗಳಾದ ಗಂಡು ಹೆಣ್ಣು, ಯಾರ್ದೋ ಅಣ್ಣ, ಯಾರ್ದೋ ಅಕ್ಕ, ಯಾರ್ದೋ ತಂಗಿ, ಯಾರ್ದೋ ತಮ್ಮ, ಅವರನ್ನು ದೇವರ ಜಾತ್ರೆಯ ಹೆಸರಿನ ಮೇಲೆ ಶೋಷಣೆ ಮಾಡುವುದು ಎಷ್ಟು ಸರಿಯೇ ಎಂಬುದು ನಮ್ಮ ಪ್ರಶ್ನೆಯಾಗಿದೆ. ಮನುವಾದಿಗಳು ದಲಿತ ಸಮುದಾಯದವರಿಗೆ ಪೋತರಾಜ ಜಾಣಿನಾಗಿಸಿ ವಿಚಿತ್ರ ವೇಷ ಮಾಡಿಸಿರುತ್ತಾರೆ. ದ್ಯಾವಮ್ಮ, ದುರ್ಗಮ್ಮ ಹಾಗೂ ಲಕ್ಷ್ಮಿ ಮತ್ತು ಮರಿಗಮ್ಮ ದೇವರ ಜಾತಿಯ ಹೆಸರಿನ ಮೇಲೆ ಶೋಷಣೆಗೆ ಒಳಪಡಿಸುತ್ತಿದ್ದಾರೆ. ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಕ್ಕಳು ಅಸ್ಪೃಶ್ಯತೆಯನ್ನು ವಿರೋಧಿಸುತ್ತಿದ್ದೇವೆ ಹೊರತು ಜಾತ್ರೆಯನ್ನಲ್ಲ. ದಲಿತ ಸಮಾಜದ ವ್ಯಕ್ತಿಗಳ ಮೇಲೆ ಸಹೋದರ ಸಹೋದರಿಯರು ಪೋತೆ ಜಾಣಿಯನ್ನು ಊರಲ್ಲಿ ಕುಣಿಸುತ್ತಾರೆ. ಮನುವಾದಿಗಳು ಅವರ ಬಾಯಿಗೆ ರೊಕ್ಕ ಇಟ್ಟು ಮಜವನ್ನು ತಗೊಳ್ಳುತ್ತಿದ್ದಾರೆ. ಜಾತಿವಾದಿಗಳು ದಲಿತ ಸಮುದಾಯದ ವ್ಯಕ್ತಿಗಳ ಮೇಲೆ ಮಾಡುವ ನಿರಂತರ ದೌರ್ಜನ್ಯವಾಗಿದೆ. ಆ ಜಾತಿವಾದಿಗಳು ಅವರ ಅಕ್ಕ, ಅಣ್ಣ, ತಮ್ಮ, ತಂಗಿ ಅವರನ್ನು ಪೋತೆ ಜಾಣಿ ಮಾಡಿ ಕುಣಿಸಿ ಅವರು ಮಜೆ ತಗೊಂಡ್ರೆ ನಾವು ಯಾವುದೇ ರೀತಿ ಪ್ರಶ್ನಿಸುವುದಿಲ್ಲ. ಬೀದರ್ ಜಿಲ್ಲಾ ಪೊಲೀಸರವರು ಕೂಡಲೇ ಎಚ್ಚೆತ್ತುಕೊಂಡು ದಲಿತ ಸಮುದಾಯದ ಶೋಷಣೆಯನ್ನು ತಡೆಯಬೇಕು ಮತ್ತು ಮಾನ್ಯ SP ಸರ್ ರವರ ಕೂಡಲೇ ಎಲ್ಲ ಪೊಲೀಸ್ ಠಾಣೆಗೆ ಸೂಚನೆಯನ್ನು ನೀಡಿ ಆದೇಶಿಸಬೇಕು. ಏನಂತಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಜಾತ್ರೆ ಹೆಸರಿನ ಮೇಲೆ ಪೋತೆ ಜಾಣಿಯನ್ನು ಕುಣಿಸುತ್ತಿರುವುದು, ಕುರಿ ಕಡಿಸುತ್ತಿರುವುದನ್ನು ತಡೆಯಬೇಕೆಂದು ಭಾರತೀಯ ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆಯನ್ನು ನಿವಾರಣೆ ಎಂದು ಹೇಳುತ್ತದೆ. ಜಾತಿವಾದಿಗಳು ಇದನ್ನು ಉಲ್ಲಂಘಿಸುತ್ತಿದ್ದಾರೆ. ಅದಕ್ಕೆ ಠಾಣೆಯ PSI ಕೂಡ ಸಹಕರಿಸುತ್ತಿರುವುದಿದ್ದಾರೆ ಎಂಬುದು ನಮ್ಮ ಪ್ರಶ್ನೆಯಾಗಿದೆ. ಸಾಮಾಜಿಕ ಬಹಿಷ್ಕಾರ ಕಾಯ್ದೆ ಕೂಡ ಮಂಡನೆಯಾಗಿದೆ. ಅಸ್ಪೃಶ್ಯತೆಯನ್ನು ಅದನ್ನು ಕೂಡ ಒಳಗೊಂಡಿದೆ. ಕೆಲವು ಗ್ರಾಮಗಳಲ್ಲಿ ಅಸ್ಪೃಶ್ಯತೆಯ ಆಚರಣೆ ಆಗಿದೆ. ಹಾಗಾಗಿ SP ಸರ್ ಅವರು ಸಂಬಂಧಪಟ್ಟ ಠಾಣೆಯ PSI ಅವರ ಮೇಲೆ ಕ್ರಮ ಜರುಗಿಸಬೇಕು. ಆ ಜಾತಿವಾದಿಗಳಿಗೆ ಯಾರೆಂಬುದನ್ನು ಪೊಲೀಸರು ಗಮನದಲ್ಲಿರುತ್ತಾರೆ. ಅವರನ್ನು SC/ST ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿ ಬಂಧಿಸಬೇಕು. ಈಗಾಗಲೇ ಮಣ್ಣೆಕಳಿ ಗ್ರಾಮದಲ್ಲಿ ಅಸ್ಪೃಶ್ಯತೆ ಆಚರಣೆ ಆಗ್ತಾ ಇದೆ, ಚಾಲ್ತಿಯಲ್ಲಿದೆ. ಮಾಜಿ ಶಾಸಕ ಅಶೋಕ್ ಖೇಣಿಯವರು ದಲಿತ ಸಮುದಾಯದ ವ್ಯಕ್ತಿಗಳನ್ನು ಜಾಣಪೋತೆಯನ್ನಾಗಿ ಕುಣಿಸುತ್ತಿರುವುದು ನಮ್ಮ ಹತ್ರ ವಿಡಿಯೋ ಕೂಡ ಇದೆ, ನಮ್ಮ ಗಮನಕ್ಕೆ ಬಂದಿದೆ. ಮಾಜಿ ಶಾಸಕ ಅಶೋಕ್ ಖೇಣಿಯವರ ಮೇಲೆ SC/ST ಕಾಯ್ದೆಯಡಿ ಕೇಸ್ ದಾಖಲೆ ಆಗಬೇಕು. ಅಲ್ಲಿನ ಜಾತಿವಾದಿಗಳು ಕೂಡ ಬಂಧನೆ ಆಗಬೇಕು ಮತ್ತು ಸಂಬಂಧಪಟ್ಟ ಠಾಣೆಯ PSI ಅವರ ಮೇಲೆ ಕೂಡ ಕ್ರಮ ಆಗಬೇಕು. ರಂಜನಕೆರೆ ಗ್ರಾಮದಲ್ಲಿ ಕೂಡ ಅಸ್ಪೃಶ್ಯತೆ ಆಚರಿಸಲಾಗಿದೆ. ಮನೆಕೆರೆ ಗ್ರಾಮದಲ್ಲಿ ಕೂಡ ಚಾಲ್ತಿಯಲ್ಲಿದೆ. ಚಳಕಪುರ ಗ್ರಾಮದಲ್ಲಿ ಕೂಡ ಅಸ್ಪೃಶ್ಯತೆ ಆಚರಿಸಲಾಗಿದೆ. ಅಸ್ಪೃಶ್ಯತೆ ಆಚರಿಸುವುದು ಕಾನೂನು ವಿರುದ್ಧವಾಗಿದೆ. ಕೆಲವು
ಪೊಲೀಸ್ ಸಿಬ್ಬಂದಿಗಳ ವಿರುದ್ಧ ಕ್ರಮ ಆಗಬೇಕಾಗಿದೆ. ಅಸ್ಪೃಶ್ಯತೆ ಆಚರಿಸುವ ಜಾತಿವಾದಿಗಳನ್ನು SC/ST ಕಾಯ್ದೆಯಲ್ಲಿ ಅರೆಸ್ಟ್ ಮಾಡಬೇಕು. ಇಲ್ಲವಾದಲ್ಲಿ ನಾವು ಪ್ರತಿಭಟಿಸಲಾಗುವುದು. ರವಿವಾರ ದಿನ ದಲಿತರ ದಿನವನ್ನು ಆಚರಿಸುವ ಪೊಲೀಸ್ ಇಲಾಖೆ ಅಸ್ಪೃಶ್ಯತೆ ತಡೆಯುವ ದಿನವೇ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವನ್ನು ಮಾಡುತ್ತಿರುವ ಪೊಲೀಸ್ ಇಲಾಖೆ ಅಸ್ಪೃಶ್ಯತೆ ತಡೆಯುವ ದಿನವೇ ಎಂಬುದು ನಮ್ಮ ಪ್ರಶ್ನೆಯಾಗಿದೆ. ನಮ್ಮ ಪ್ರಶ್ನೆಗಳಿಗೆ ಪೊಲೀಸ್ ಇಲಾಖೆ ಪ್ರತ್ಯುತ್ತರ ಕೊಡಬೇಕು. ಏನಂತಂದರೆ ಇದನ್ನು ಎಲ್ಲ ರೀತಿಯಲ್ಲಿ ಬಂದ್ ಮಾಡಿ ದಲಿತರಿಗೆ ಶೋಷಣೆಯಿಂದ ಶೋಷಣೆಯಿಂದ ಮುಕ್ತಿ ಮಾಡಿದ್ದೇವೆ ಎಂದು ಹೇಳಬೇಕಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಭಾರತ್. ಸರಿ, ತಾವು ಹೇಳಿದಿರಿ ಅಶೋಕ್ ಖೇಣಿ ಅವ್ರ ಮೇಲೆ ಕೇಸ್ ದಾಖಲೆ ಮಾಡಬೇಕಂತ. ಯಾವ ಕಾರಣಕ್ಕಾಗಿ ಅವ್ರ ಮೇಲೆ ಕೇಸ್ ದಾಖಲೆ ಮಾಡಬೇಕಂತ ಗೊತ್ತಾಗಿಲ್ಲ. ನಮ್ಮ ಹತ್ರ ವಿಡಿಯೋ ಇದೆ ಸರ್. ಮನೆಕಳಿ ಗ್ರಾಮದಲ್ಲಿ ಲಕ್ಷ್ಮೀ ಜಾತ್ರೋತ್ಸವ, ಅಲ್ಲಿ ಪೋತೆ ಜಾಗ ನಮ್ಮ ಸಮುದಾಯದ ವ್ಯಕ್ತಿಗಳನ್ನು ಕುಣಿಸ್ತಿದ್ದಾರೆ. ಅವರು ಅಲ್ಲಿ ವಿಡಿಯೋದಲ್ಲಿ ಕೂಡ ನಿಂತು ನೋಡ್ತಿದ್ದಾರೆ ಸರ್. ಯಾವ ವರ್ಷ ಹೇಳಿ ಸರ್, ಇದು ಯಾವ ವರ್ಷ ನಡೆದಂಥ ಘಟನೆ? ಕೇಳೋಟಿಲ್ಲ ಸರ್. ಯಾವ ವರ್ಷ ನಡೆದಂಥ ಘಟನೆ ಅದು? ಈಗ 2 ದಿನ ಸರ್. ರೀಸೆಂಟ್ ಈ ವರ್ಷ ಮೊನ್ನೆ ಆ ಕಾರ್ಯಕ್ರಮಕ್ಕೆ ಅಶೋಕ್ ಖೇಣಿಗೆ ಏನು ಸಂಬಂಧ? ಆ ಕಾರ್ಯಕ್ರಮ ಅಶೋಕ್ ಖೇಣಿ ಅವ್ರು ಮಾಡ್ರ? ಮಾಜಿ ಶಾಸಕರು ಅವ್ರ ಮತ್ತೆ ಮುಂದೆ ಪ್ರತಿನಿಧಿ ಮಾಜಿ ಅವರು ಇಲ್ಲ, ಅವರು ಆ ಕಾರ್ಯಕ್ರಮದ ಅವ್ರು ಮಾಡಿಸ್ಯಾರ, ಅವ್ರ ಮೇಲೆ ಕೇಸ್ ಆಗ್ಬೇಕು ಅಂತ. ಅಲ್ಲಿ ಬಂದಿನವರು ಇನ್ನ ಸಾಕಷ್ಟು ಜನ ಇದ್ದಾರಲ್ಲ, ಅವರು ಪ್ರತಿನಿಧಿರ ಈ ರೀತಿ ಒಂದು ಸಮುದಾಯಕ್ಕೂ ತುಳಿತಕ್ಕೊಳಗೆ ಮಾಡಬೇಡ್ರಿ ಅಂತ ಅವ್ರು ಹೇಳ್ಬೇಕಾಗಿತ್ತು. ಅವರೇ ಖುದ್ದಾಗಿ ನಿಂತು ನೋಡ್ತಿದ್ದಾರೆ ಅಸ್ಪೃಶ್ಯತೆ ಅನ್ನೋದು. ಅಲ್ಲಿ ಯಾರು ಬೇರೆ ಯಾರು ಇದ್ದಿಲ್ಲ. ಈಗ ನೋಡ್ರಿ, ಬೇರೆಯವರು ನಮ್ಮ ಗಮನದಾಗ ವಿಡಿಯೋದಲ್ಲಿ ಕಳಿಸ್ತೇವೆ. ಕಾರ್ಯಕ್ರಮ ರೂಪಿಸಿದಾರೆ ಯಾರು? ಅದು ಯಾರು ಅರೇಂಜ್ಮೆಂಟ್ ಮಾಡಿರೋ ಗೊತ್ತಿಲ್ಲ. ಬಟ್ ಈಗ ನಮ್ಮ ಹತ್ರ ವಿಡಿಯೋಗಳಿಂದ ಅಂತಂದ್ರೆ ಮನೆ ಕಡೆ ಕೂಡ ಅಸ್ಪೃಶ್ಯತೆ ಆಗತ್ತೆ ನಮ್ಮ ಕಡೆ ಕಂಡು ಅದು ನಾವು ಬರೋಬರು. ಎಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಇವರು ಅಲ್ಲಿ ಗೆಸ್ಟ್ ಆಗಿ ಹೋಗಿರ್ಬೇಕು, ಅಲ್ಲಿ ಕುಣಿಯೋದಿವ್ರು ನೋಡಿರ್ಬೇಕು. ಅಲ್ಲ ಅವರೇ ಅದ್ರ ಮೊದಲು ನಾವು ತಡಿಬೇಕಿತ್ತಲ್ರಿ ಸರ್. ಇದು ಒಂದು ಸಮುದಾಯ ತುಳಿತಕ್ಕಾಗಿಲ್ಲ. ನಮಗೆ ಮುಂದಿನ ನಮ್ಗೆ ಓಟ್ ಬರೋದು ದಲಿತ ಸಮುದಾಯದ್ವಿ. ಅವ್ರ ಓಟ್ಲಿಂದ ನಾವು ಒಂದ್ಸಲ MLA ಆಗಿದೆ. ಈ ರೀತಿ ಆ ಸಮುದಾಯಕ್ಕೆ ಈ ರೀತಿ ಇದು ಮಾಡ್ಬೇಡ್ರಿ, ಲೋ ಮಾಡ್ಬೇಡ್ರಿ ತಡಬೇಕಾಗಿತ್ತು. ಆದ್ರೆ ಅವ್ರಿಗೆ ಖುದ್ದು ನಿಂತು ನೋಡ್ತಿದ್ದಾರೆ. ಅಲ್ಲಿ ದಲಿತ ಮುಖಂಡರು ಯಾರು ಬಿದ್ದಿಲ್ಲ, ಅದು ನಮ್ಮ ಗಮನದಾಗಿಲ್ರಿ ಸರ್. ಅಲ್ಲಿ ವಿಡಿಯೋ ನಿಮ್ ಕಡೆ ಅದಾದ್ಮೇಲೆ ಅದ್ರಾಗ ಯಾರು ದಲಿತ ಮುಖಂಡರು ಕಾಣುತ್ತಿಲ್ರಿ ಸರ್. ಬಟ್ ಅದು ಬುದ್ಧಿವಿಹಾರ ಅದ್ರ ಸ್ವಲ್ಪ ಮನೆ ಕಡೆ ಅದ್ರ ಬಾಜುನೇ ಅದ. ಅಂದ್ರೆ ತಾವು ಹೇಳ್ತಾ ಇದ್ದೀರಿ ಅಲ್ಲಿ ಮಾಜಿ ಶಾಸಕರೇನು ಆಕಾಶ್ ಖೇಣಿ ಸರ್ ಏನು ಹೋಗಿದ್ದೀರಲ್ಲ, ಅಂದ್ರೆ ಅವರು ಜನಿಗೆ ಹೇಳಬೇಕಾಗಿತ್ತು ಅಂತ ತಮ್ಮದೊಂದು ಅನಿಸಿಕೆ. ನಿಂತು ನೋಡಿ ಮತ್ತು ದುಡ್ಡು ಅವ್ರಿಗೆ ಈಗ ಅವರೇ ಹೆಸರುತ್ತಾರೆ. ಅವು ಏನೋ ಪುಣ್ಯ ಟೈಮಿನಾಗ ಎಷ್ಟೋ ಹಿಂಗೆ ರೊಕ್ಕ ಕೊಡ್ತಾರ.